ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಅನಾಮಿಕಾ ಅನು. ಅಭಿವ್ಯಕ್ತಿ ಕಥಾಲೋಕಕ್ಕೆ ಸ್ವಾಗತ. ಇನ್ನೂ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೋತ್ಸಾಹ ನೀಡಿ. ಇಲ್ಲಿ ಪ್ರಸಾರವಾಗುವ ಕಥೆಗಳನ್ನು ಕೇಳಿ ನಿಮಗೆ ಇಷ್ಟವಾದರೆ ಲೈಕ್ ಕೊಟ್ಟು ಕಮೆಂಟ್ ಮಾಡಿ ಹೆಚ್ಚು ಹೆಚ್ಚು ಶೇರ್ ಮಾಡುವುದರ ಮೂಲಕ ನಮಗೆ ಮತ್ತಷ್ಟು ಪ್ರೋತ್ಸಾಹ ನೀಡೋದನ್ನು ಮರಿಬೇಡಿ. ಸೂತಪುತ್ರ ಕರ್ಣ ಕಥೆಯ 2ನೇ ಅಧ್ಯಾಯವನ್ನು ನೀವೆಲ್ಲರೂ ಕೇಳಿ ಆನಂದಿಸಿದ್ದೀರಾ ಅಂತ ಭಾವಿಸ್ತೇನೆ. ಹಾಗಾದರೆ 3ನೇ ಅಧ್ಯಾಯವನ್ನು ಶುರು ಮಾಡೋಣ. ಹಾಳಾದವನು ಇವನ ಬುದ್ಧಿನೇ ಬದಲಾಗಲ್ಲ. ಜೋರಾಗಿ ಗೊಣಗುತ್ತಲೇ ಗುಡಿಸಲಿನ ಕಡೆ ಬರುತ್ತಿದ್ದಳು ಕಲ್ಯಾಣಿ. ಏನು ಕಲ್ಯಾಣಿ, ಯಾರಿಗೋ ಬೈತಿದ್ದೀಯಾ? ಎದುರಿಗೆ ಸಿಕ್ಕ ಹಾಡಿಯ ರಂಗ ಕೇಳ್ದ. ನೀನು ತೆಪ್ಪಗೆ ಹೋಗ್ತಿದೆಯೋ ಹೋಗು. ಅವಳ ಕೋಪ ಇನ್ನೂ ಕಡಿಮೆ ಆಗಿರಲಿಲ್ಲ. ಯಾಕೋ ಕಲ್ಯಾಣಿ ಇವತ್ತು ಭಾರಿ ಜೋರಾಗಿದ್ದಾಳೆ ಎನ್ನುತ್ತಾ ಆತ ಸರಿದು ಹೋದ. ಕಲ್ಯಾಣಿ ಬರುವಷ್ಟರಲ್ಲಿ ಕರ್ಣ ಮೊಟ್ಟೆ ಬೇಯಿಸಿದ್ದ. ಮಧ್ಯೆ ಕುಯ್ದು ಗೌಡರ ಮನೆಯಿಂದ ಬೇಡಿ ತಂದಿದ್ದ ಉಪ್ಪು ಖಾರ ಉದುರಿಸಿಕೊಟ್ಟಾಗ 3 ಮೊಟ್ಟೆ ತಿಂದ ಕರ್ಣ. 2 ಕಲ್ಯಾಣಿ ತಿಂದಳು. ಹಾಡಿಯ ಲೆಕ್ಕಕ್ಕೆ ಅದು ಭೂರಿ ಭೋಜನವೇ ಆಗಿತ್ತು. ಅಮ್ಮ ಮಗ ಇಬ್ಬರು ಕೂಲಿ ಮಾಡುತ್ತಿದ್ದರು. ಅಕ್ಕಿ ನುಚ್ಚು, ಗೋಧಿ ನುಚ್ಚು, ಹಿಟ್ಟು ಎಲ್ಲವೂ ಇರುತ್ತಿತ್ತು. ಚಾಂಬದ ಸೇಂದಿ ಅಂಗಡಿಗೆ ಕಲ್ಯಾಣಿ ಮನೆಯಿಂದ ನಯಾ ಪೈಸವೂ ಆದಾಯ ಇರದಿದ್ದ ಕಾರಣ ಹಾಡಿಯಲ್ಲೇ ಶ್ರೀಮಂತರು ಎಂದು ಹೇಳಬಹುದು. ವಾರಕ್ಕೊಮ್ಮೆ ಕೊಡೋ 2 ರೂಪಾಯಿ ಸಂಬಳವೂ ಉಳಿಯುತ್ತಿತ್ತು. ಪಕ್ಕದ ಮನೆಯಲ್ಲೇ ಇದ್ದ ಕಲ್ಯಾಣಿಯ ತಮ್ಮ ಹೆಂಡತಿ ನಿಂಗಿಗೆ ಅದರ ಮೇಲೆ ಕಣ್ಣು. ಕದಿಯೋಣ್ವೆಂದರೆ ಕರ್ಣನ ಭಯ. ಹಾಗಾಗಿ ಸುಮ್ಮನಾಗ್ತಾ ಇದ್ಲು. ಕರ್ಣನಿಗೆ ಸ್ವಂತ ಜಮೀನಿನಲ್ಲಿ ಗೇಮೆ ಮಾಡಬೇಕೆಂಬ ಆಸೆ. ಅವನೇನು ರಟ್ಟೆಯಲ್ಲಿ ಶಕ್ತಿ ಇತ್ತು. ಕಲ್ಯಾಣಿ ಹೂ ಅಂದಿದ್ದರೆ ಕಾಡು ಕಡಿದು ಗದ್ದೆಯನ್ನು ಮಾಡಿಯೇ ಬಿಡುತ್ತಿದ್ದ. ಆದರೆ ಕಲ್ಯಾಣಿ ಗೌಡರ ಭಯದಿಂದ ಮಗನನ್ನೇ ಗದರಿಸಿ ಸುಮ್ಮನಾಗಿಸ್ತಿದ್ಲು. ಸಂಜೆಯಾಗತೊಡಗಿತ್ತು. ಎಲ್ಲರೂ ಕೂಲಿ ಕೆಲಸದಿಂದ ಹಿಂದಿರುಗಿ ಗುಡಿಸಲು ಸೇರುವ ಸಮಯ. ಎಳೆ ಮಕ್ಕಳನ್ನು ಬಿಟ್ಟು ಹೋದ ಹೆಂಗಸರು ಧಾವಂತದಿಂದ ಬರುತ್ತಿದ್ದರೆ ಗಂಡಸರ ಸವಾರಿ ಚಾಂಬನ ಸೇಂದಿ ಅಂಗಡಿ ಕಡೆ ಹೋಗ್ತಾ ಇತ್ತು. ಗೌಡರ ಮನೆಯಿಂದ ಬರುವ ದಾರಿ ಮಧ್ಯದಲ್ಲಿಯೇ ಹೆಂಡತಿಯರಿಂದ ಆ ದಿನದ ನುಚ್ಚನ್ನು ಕಿತ್ತುಕೊಂಡು ಹೋಗುತ್ತಿದ್ದರು. ಚಾಂಬ ಗೌಡರ ಬಲಗೈ. ಅವನು ಈ ಹಾಡಿಯವನೇ ಅಲ್ಲ, ಆದರೆ ಹಾಡಿಯ ಕುಲದವನೇ. ಎಲ್ಲಿಂದ ಬಂದನೋ ಗೊತ್ತಿಲ್ಲ. ಗೌಡರಿಗೆ ಹೆಣ್ಣು ಸರಬರಾಜು ಮಾಡ್ತಿದ್ದವನು ಅವನೇ. ಹಾಗಾಗಿಯೇ ಸೇಂದಿ ಅಂಗಡಿ ಇಟ್ಕೊಂಡು ತನ್ನ ವ್ಯವಹಾರ ಜೋರಾಗಿ ನಡೆಸ್ತಿದ್ದ. ಅರ್ಧ ಸೇಂದಿಗೆ ಇನ್ನರ್ಧ ನೀರು ಬೆರೆಸಿ ಮೋಸ ಮಾಡ್ತಾ ಇದ್ದ. ಅವನ ಅಂಗಡಿಗೆ ಬಂದ ನುಚ್ಚನ್ನೆಲ್ಲ ಮತ್ತೆ ಗೌಡರ ಮನೆಗೆ ಕೊಟ್ಟು ಗೌಡರಿಂದ ಅದಕ್ಕೆ ಪ್ರತಿಯಾಗಿ ಹಣ ಪಡೆದುಕೊಳ್ತಿದ್ದ. ಹೀಗೆ ನಡೆಯುತ್ತಿತ್ತು ಅವರ ವ್ಯವಹಾರ. ಅದೇ ನುಚ್ಚು ಹಿಟ್ಟಿನಿಂದ 6 ತಿಂಗಳು ದುಡಿಸ್ಕೊಳ್ತಿದ್ರು. ಗೌಡರ ತಾಳಕ್ಕೆ ತಕ್ಕಂತೆ ಕುಣಿಯುತ್ತಿದ್ದ ಇನ್ನೊಬ್ಬರೆಂದರೆ ಸಿಡಿಲುಮಾರಿ ಗುಡಿಯ ಸಂಕಯ್ಯ. ಮೈ ಮೇಲೆ ದೇವರು ಬರುತ್ತದೆಂದು ಏನೇನೋ ಹೇಳಿ ಜನಗಳನ್ನು ಹೆದರಿಸ್ತಿದ್ದ. ದೇವರ ಮೇಲಿನ ಭಯಕ್ಕೆ ಜನ ಚೆನ್ನಯ್ಯ ಹೇಳ್ತಿದ್ದನ್ನೆಲ್ಲ ಕೇಳ್ತಾ ಇದ್ರು. ಹಾಡಿ ಬಿಟ್ಟು ಬೇರೆ ಕಡೆ ಹೋಗೋದಕ್ಕೆ ಹೆದರ್ತಾ ಇದ್ರು. ಕಲ್ಯಾಣಿಯ ಕೂಸು ಕರ್ಣನಿಗೆ ರಾತ್ರಿ ಊಟ ಬೇಕೆನಿಸಲಿಲ್ಲ. ಮೊಟ್ಟೆ ತಿಂದಿದ್ರಲ್ಲ, ಅದೇ ಸಾಕಿತ್ತು. ಕೆಲಸ ಮುಗಿಸಿ ಬಂದ ಕೆಂಚ ಗುಡಿಸಲ ಮುಂದಿಲ ಜಗಲಿ ಮೇಲೆ ತಲೆ ಮೇಲೆ ಕೈ ಹೊತ್ತು ಕುಳಿತ. ಬೆನ್ನಿಗೆ ಬಿದ್ದ ತಮ್ಮ ಕಲ್ಯಾಣಿಯ ಕರುಳು ಚುರುಕೆಂದಿತು. ನಿಂಗಿ ಇರದಿದ್ದನ್ನು ಖಾತ್ರಿಪಡಿಸ್ಕೊಂಡು ಯಾಕ್ಲಾ ಕೆಂಚ ಸಪ್ಕಿದೀಯಾ ಅಂದಳು. ಯಾಕ ಮೈಯಾಗ ಆರಾಮಿಲ್ಲ, ಜ್ವರ ಬಂದಂಗದೆ ಎಂದ ಕೆಂಚ. ಆರಾಮಿಲ್ಲ ಅಂದರೆ ಯಾಕೆ ಕೂಲಿಗೆ ಹೋಗಬೇಕು, ಮನೇಲೇ ವಿಶ್ರಾಂತಿ ತಗೊಳ್ಳೋದಲ್ವಾ? ಸೋದರ ಮಾವನಿಗೆ ಮುಖಕ್ಕೆ ಮುಖ ಕೊಟ್ಟು ಮಾತನಾಡಿಸ್ದೇ ಇದ್ರೂ ಪ್ರೀತಿ ಇತ್ತು ಕರ್ಣನಿಗೆ. ಅಕ್ಕೋ, ನಿಂಗಿ ಎಂಥವಳಂತ ಗೊತ್ತಿಲ್ವಾ? ಕೂಲಿಗೆ ಹೋಗದೆ ಇದ್ದರೆ ಬಿಟ್ಟಾಳ ನನ್ನ? ಮಧ್ಯಾಹ್ನವೂ ಏನೂ ಉಂಡಿಲ್ಲ ಕಣೆ, ಬೆಳಗ್ಗೆ ಗಂಜಿನೂ ಕಮ್ಮಿ ಇತ್ತು ಹಸಿವಿನಿಂದ ಹೇಳಿದಾಗ. ನಿಂಗಿ ಎಲ್ಲೋದ್ಲು ಅಂದಳು ಕಲ್ಯಾಣಿ. ಅವಳಿಗೆ ಗೆಳ್ತಿರ ಜೊತೆ ಕಾಡು ಹೂ ತರಕ್ಕೆ ಹೋಗಿದ್ದಾಳೆ ಅಂದ ಕೆಂಚ. ಇಲ್ಲಿ ಗಂಡಂಗೆ ಜ್ವರ, ಹೂ ಮುಡ್ಕೊಂಡು ಓಲಾಡ್ಬೇಕಂತ ನಾದಿನಿಯನ್ನು ಬೈಯುತ್ತಲೇ ಕೂತ್ಕ, ಗಂಜಿ ಕಾಯಿಸ್ತೀನಿ ಎಂದು ಹೋಗಿ 10 ನಿಮಿಷದಲ್ಲಿ ಗಂಜಿ ತಂದಳು ಕಲ್ಯಾಣಿ. ಹಸಿತಿದ್ದ ಕೆಂಚ ಸುಡುವ ಗಂಜಿಯನ್ನೇ ಕುಡಿತಿದ್ರೆ, ನಿಧಾನ ಕುಡಿಲ, ಹೆಂಗೆ ಚಾಂಬನ್ ಸೇಂದಿ ಅಂಗಡಿ ಕಡೆಗೆ ಹೋಗೋದು ಕಡಿಮೆ ಮಾಡು, ಕುಡ್ದು ಹೊಟ್ಟೆ ಹೋಗಿ ಬೆನ್ನಿಗೆ ಅಂಟ್ಕೊಂಡೈತೆ. ತಮ್ಮನಿಗೆ ಬುದ್ಧಿ ಹೇಳಿದಳು. ಅವನು ಕೇಳುವುದಿಲ್ಲ ಅಂತ ಗೊತ್ತಿದ್ರು. ದೂರದಲ್ಲಿ ನಿಂಗಿ ಬರ್ತಾ ಇರೋದು ಕಾಣಿಸ್ದಾಗ, ನೀನು ಹೆಂಡ್ರು ಬತ್ತಾವಳೆ ಎಂದು ತಟ್ಟೆಯೊಂದಿಗೆ ಒಳಗೆ ಹೋದ್ಲು. ಕರ್ಣ ಅಂಗಳದಲ್ಲಿ ಈಚಲು ಚಾಪೆ ಹಾಕಿಕೊಂಡು ಮಲಗಿದ, ಕಾಲು ಮೇಲೆ ಕಾಲು ಹಾಕ್ಕೊಂಡು. ಗುಡಿಸಲಿನ ಸಮೀಪ ಬಂದ ನಿಂಗಿ, ದೊರೆ ಮಗ ಕಾಲ್ ಮೇಲೆ ಕಾಲು ಹಾಕೊಂಡು ಮಲಗಿದ್ದಾನೆ ಎನ್ನುತ್ತಲೇ ಗುಡಿಸಲಿನ ಬೀಗ ತೆಗೆಯುತ್ತಾ, ಇವತ್ತೇನು ಸವಾರಿ ಚಾಂಬನ ಅಂಗಡಿ ಕಡೆಗೆ ಹೋಗಿಲ್ಲ ಎಂದಳು. ಕೂಲಿ ನುಚ್ಚನೆಲ್ಲ ನೀನೇ ಇಸ್ಕೊಂಡು ಬಂದರೆ ಅವನೆಲ್ಲಿ ಹೋದಾನು? ಎಂಡದ ವಾಸನೆ ಇಲ್ಲ ಅಂದರೆ ನಿದ್ದೆ ಬರಲ್ಲ ನಿಂಗೆ. ಅನ್ನದಾದರೆ ಕೊಡು, ಹೋಗಿ ಕುಡ್ಕೊಂಡು ಬಂದು ರಾಮಾಯಣ ಮಾಡ್ತಾನೆ ಅಂದ ಕರ್ಣ ನಗುತ್ತಾ. ಅವನು ರಾಮಾಯಣ ಮಾಡ್ತಾನೆ, ನೀನು ದಮ್ಡಿ ಬಾರಿಸು.
ನಿಮ್ಮವ್ವ ನೃತ್ಯ ಮಾಡಲಿ, ನಿಂಗಿ ಕಸ ಗುಡಿಸುತ್ತಾ ಹೇಳಿದ್ಲು. ನೀನೇ ನೃತ್ಯ ಮಾಡೆ ನಿಂಗಿ, ಹೆಂಗೆ ಕಾಣ್ತಿ ನೋಡೋಣ ಬೇಕೆಂದೇ ರೇಗಿಸಿದ ಕರ್ಣ. ಏನ್ಲಾ, ನಾನು ಕುಣಿಯೋಳಂಗೆ ಕಾಣ್ತೀನಿ ನಿನ್ನ ಕಣ್ಗೆ? ಪೊರಕೆ ಹಿಂಬದಿ ಕುಟ್ಟುತ್ತಾ ಬಂದಳು ನಿಂಗಿ. ಮತ್ತೆ ನಮ್ಮವ್ವ ಕುಣಿಯೋಳಂಗೆ ಕಾಣ್ತಾಳಾ? ಕರ್ಣ ಮರು ಪ್ರಶ್ನಿಸಿದ. ಕಲ್ಯಾಣಿಗೆ ಹಂಗಿಸಿ ಮಾತನಾಡಿಸಿದಂತೆ ಅಲ್ಲ ಕರ್ಣನೆದುರು ಮಾತನಾಡುವುದು. ಭಯವಂತೂ ಇತ್ತು ನಿಂಗಿಗೆ. ನಿಮ್ಮವ್ವಂಗೆ ಮೈಯಾಗ ಆರಾಮಿಲ್ಲ, ನಾನಿನ್ನೂ ಸ್ನಾನ ಮಾಡಿ ಗಂಜಿ ಬೇಯಿಸ್ಬೇಕು. 4 ಗಡಿಗೆ ಮಣ್ಣಿನ ಮಡಕೆ ನೀರು ತಂದುಕೊಡು ಅಂದಳು ನಿಂಗಿ. ಯಾರು ಏನು ಸಹಾಯ ಕೇಳಿದರೂ ಇಲ್ಲವೆನ್ನದ ಕರ್ಣ, ಕೊಡು ಗಡಿಗೆನ ತಂದುಕೊಡ್ತೀನಿ ಎಂದು ಗಡಿಗೆ ಹಿಡಿದು ನೀರು ತರಲು ಹಳ್ಳದ ಬಳಿಗೆ ಹೋದರೆ ಇಡೀ ಹಾಡಿಯ ಹೆಂಗಸರೇ ಅಲ್ಲಿದ್ದರು. ಗೋಕುಲದಲ್ಲಿ ಕೃಷ್ಣನನ್ನು ಕಂಡರೆ ಸುತ್ತುವರೆಯುವ ಗೋಪಿಕೆಯರಂತೆ ಹಾಡಿಯಲ್ಲಿ ಕರ್ಣನನ್ನು ಕಂಡರೆ ಪುಳಕಗೊಳ್ತಿದ್ರು. ಕರ್ಣ, ಆ ಮರ ಹತ್ತಿ ಸಂಪಿಗೆ ಊರು ಕಿತ್ಕೊಡ ಎನ್ನುತ್ತಾ ಸುತ್ತುವರೆದರು. ಕರ್ಣ ಮರ ಹತ್ತಿ ಮೊದಲು ಸ್ವಲ್ಪ ಹೂಗಳನ್ನು ಕಿತ್ತು ತನ್ನ ವಲ್ಲಿಯ ತುದಿಗೆ ಕಟ್ಟಿಕೊಂಡು ನಂತರ ಹೂಗಳನ್ನು ಕಿತ್ತು ಕೆಳಗೆ ಎಸೆಯುತ್ತಿದ್ದರೆ ಎಲ್ಲರೂ ಹೂಗಳನ್ನು ಹಿಡಿದುಕೊಳ್ಳುತ್ತಿದ್ದರು. ಮರದಿಂದ ನೆಗೆದ ಕರ್ಣ ಗಡಿಗೆಯಲ್ಲಿ ನೀರು ತುಂಬಿಕೊಂಡು ಹಾಡಿ ಕಡೆ ನಡೆದರೆ, ಕರ್ಣ ತಿಂತೀಯಾ ಅಂತ ಬಿಲ್ವಾರದ ಹಣ್ಣನ್ನು ಹಿಡಿದಳು ಒಬ್ಬಳು. ನಂಗೆ ಬೇಕಂದ್ರೆ ನಾನೇ ಮರ ಹತ್ತಿ ಕಿತ್ಕೊಂಡು ತಿಂತೀನಿ, ನೀನು ನುಂಗು ಎಂದು ದಾಪು ಕಾಲಿಟ್ಟುಕೊಂಡು ಮುನ್ನಡೆದ. ಬೇಗ ಓಡಾಡಿ 4 ಅಡ್ಡೆ ನೀರು ತಂದುಕೊಟ್ಟು, ಎಲ್ಲಿ ನೀರು ತಂದುಕೊಟ್ಟಿದ್ದಕ್ಕೇನು ಕೊಡಲ್ವಾ ಎಂದು ನಿಂಗಿಯನ್ನು ರೇಗಿಸಿದ. ಕರ್ಣ, ಎಲ್ಲಾರ ಒಂದು ಹಲಸಿನಕಾಯಿ ತಕ್ಕಂಬಾರ, ಬೇಯಿಸಿ ಉಪ್ಪಾಕಂಡು ತಿನ್ನೋಣ, ಬರೀ ಗಂಜಿ ಕುಡ್ದು ನಾಲ್ಗೆ ಸಪ್ಪೆ ಬಿದ್ದೋಗದೆ ಎಂದಳು ನಿಂಗಿ. ಕಾಡು ಕಡಿಗೆ ಹೋದಾಗ ತಂದುಕೊಡ್ತೀನಿ ಎಂದು ಗುಡಿಸಲಿನೊಳಗೆ ಹೋದ ಕರ್ಣ. ಕಲ್ಯಾಣಿ ಚಾಪೆ ಹಾಸಿಕೊಂಡು ಮಲಗಿದ್ದಳು. ಯಾಕಮ್ಮ ಹಿಂಗೆ ಮಲಗಿಯಾ, ಮೈಯಾಗ ಆರಾಮಿಲ್ಲೇನು ಅಂದ ಕರ್ಣ. ಹೆತ್ತವಳೆಯವನ ಸರ್ವಸ್ವ, ಆದರೆ ಜನ್ಮ ಕೊಟ್ಟವನ ನೆನಪು ಮಾಡಿಕೊಳ್ಳದಿದ್ದರೆ, ಅಕಸ್ಮಾತ್ ಕಲ್ಯಾಣಿ ಏನಾದರೂ ಕರ್ಣನ ಜನ್ಮದಾತನನ್ನು ನೆನಪು ಮಾಡಿಕೊಂಡು ಮಂಕಾದರೆ ಕರ್ಣ ಕಡು ಕೋಪಿಷ್ಟ. ಏನಿಲ್ಲ ಕೂಸು, ಇವತ್ತು ಕೂಲಿ ಮಾಡಲಿಲ್ವಲ್ಲ ಅದಕ್ಕೆ ಮೈ ಭಾರ, ದುಡಿಯೋ ಜೀವ ದುಡಿದ್ರೆ ಮೈ ಹರ್ಷ ಆಗೋದು ಅಂದಳು. ನಾನು ದುಡ್ಡು ಸಾಕ್ತೀನಿ, ನೀನ್ಯಾಕೆ ಗೌಡನ್ ತಾವು ಕೂಲಿಗೆ ಹೋಗೋದು ಅಂದ ಕರ್ಣ. ಈ ಹಾಡಿನಾಗೆ ಗೌಡ್ರು ತಾವು ಬಿಟ್ಟು ಇನ್ನೇನು ಕ್ಯಾಮೆ ಐತೆ ಮಾಡೋಕ್ಕೆ, 7 ಸಾಯಗಂಟ ಗೌಡ್ರ ಮನೆ ಜೀತದಾಳಾಗಿ ದುಡಿಯೋದೇ ಈ ಹಾಡಿ ಹಣೆ ಬರಹ ಅಂದಳು ಕಲ್ಯಾಣಿ. ಗುಡ್ಡ ದಾಟಿ ಆ ಕಡೆಗೆ ಹೋದರೆ ಯಾವುದಾದ್ರೂ ಬ್ಯಾರೆ ಹಾಡಿ ಇದ್ದಾತು ಅಲ್ವಾ, ಒಂದು ಕಿತ ಹೋಗಿ ನೋಡ್ಕೊಂಡು ಬರ್ತೀನಿ, ನಮ್ಮ ತಾವಿರ ಕಾಸೆಲ್ಲ ತಕೊಂಡು ಹೋಗೋಣ ಕರ್ಣ ಆಸೆಯಿಂದ ಕೇಳ್ದ. ಗುಡ್ಡ ದಾಟಕ್ಕೆ ಹೋದರೆ ಹುಲಿ ಚಿರತೆಗೆ ಆಹಾರ ಆಗಬೇಕಾಗ್ತದೆ, ಸಿಡ್ಲು ಮಾರಿ ಗಡಿ ದಾಟಿ ಹೋಗೋಕ್ಕೋದ್ರೆ ಸಾಯ್ಬೇಕಾದತ್ತೆ. ಬ್ಯಾಡ್ಕಂಡು ಕೂಸೆ, ಹಾಡಿ ಬಿಟ್ಟೋಗೋ ಮಾತ್ರ ಆಡಬೇಡ ಅಂದಳು ಕಲ್ಯಾಣಿ. ಬ್ಯಾಡ, ಹೊಸಿ ದಿನ ಕಾಡು ಹಣ್ಣುಗಳು ತಂದುಕೊಡ್ತೀನಿ, ತಿಂದ್ಕೊಂಡಿರೋಣ. ನಾನೇ ಕಾಡು ಕಡ್ದು ಗದ್ದೆ ಮಾಡ್ತೀನಿ, ನಮ್ಮ ತಾವಿರ ಕಾಸು ಕೊಟ್ಟು ಗೌಡನ ತಾವ ಬಿತ್ತನೆ ಮಾಡೋಕ್ಕೆ ಭತ್ತ ತಗೊಳ್ಳೋಣ, ನಾವೇ ಬೆಳೆಯೋಣ ತಾನು ಕೂಡ ಸ್ವಂತ ಜಮೀನಿನಲ್ಲಿ ಉಳುವ ಆಸೆಯಿಂದ ಹೇಳಿದ ಕರ್ಣ. ಸಿಡ್ಲು ಮಾರಿ ಮಕ್ಕಳು ನಾವು ಜೀತ ಮಾಡದೆ ನಮ್ಮ ಕಸುಬು ಗೇಮೆ ಮಾಡೋದಲ್ಲ ಕಣ್ಕೂಸೆ, ಗೇಮೆ ಏನಿದ್ರು ಗೌಡ್ರಿಗೆ ಎಂದಳು ಕಲ್ಯಾಣಿ. ಗೌಡ ಏನು ಪಂಚೆ ಕಟ್ಟಿ ಕೆಸರು ಗದ್ದೆಯಲ್ಲಿ ಗೇಯ್ತಾನೇನು, ಗೌಡನ ಗದ್ದೆಯಲ್ಲಿ ಗೇಯೋದು ಹಾಡಿ ಜನನೇ, ಅವನು ತಾವು ಕೂಲಿ ಮಾಡೋದು ನಾವೇ ನಮ್ಗಳ ಗದ್ದೆಯಲ್ಲಿ ಗೇದ್ರೆ ವರ್ಷಕ್ಕಾಗೋ ಅಷ್ಟು ಬೆಳಿಬೋದು, ನೀನು ಹ್ಞೂ ಅನ್ನು ಅಂದ ಕರ್ಣ. ಒಂದು ಕಿತ ಹೇಳಿದ್ರೆ ಕೇಳೋದು ಕಲಿ ಕೂಸೆ, ಹೀಗೆ ಹೆಂಗೈತೋ ಹಾಗೇ ಇರಲಿ, ನೀನು ಹಾಡಿ ಜನಗಳ ತಲೆ ಕೆಡಿಸ್ತಿದ್ಯಾ ಅಂತ ಗೊತ್ತಾದರೆ ಗೌಡ್ರು ಎದೆ ಕೋವಿ ಇಟ್ಟು ಗುಂಡಾರಿಸಿ ಸಾಯಿಸ್ತಾರೆ ಭಯದಿಂದ ಹೇಳಿದಳು ಕಲ್ಯಾಣಿ. ಹಿಂಗೆ ಎದ್ರುಕಂಡೆ ಆ ಗೌಡ ಹೆಚ್ಕೊಂಡಿರೋದು, ಇವತ್ತು ಯಾವ ಹೆಣ್ಮಗಿನ ತಿಂತಿದಾನೋ ಬೈದುಕೊಂಡ ಗೌಡನನ್ನು ಕರ್ಣ. ಮಾಡ್ದೋರ್ ಪಾಪ ಆಡ್ದೋರ್ ಬಾಯಲ್ಲಿ, ನಿಮ್ದಮ್ಮಯ್ಯ ಸುಮ್ಮನಿದ್ಬಿಡು ಕೂಸೆ ಎಂದಳು ಕಲ್ಯಾಣಿ. ಆತ್ ಬಿಡು ಮನಿಕ, ನಾನು ಹೊರಗೆ ಮಕ್ಕಂತೀನಿ ಅಂದ ಕರ್ಣ. ಹೊರಗೋಗಿ ಚಾಪೆ ಮೇಲೆ ಉರುಳಿಕೊಂಡ. ಚಾಂಬನ ಅಂಗಡಿಯಲ್ಲಿ ಸೇಂದಿ ಏರಿಸಿಕೊಂಡು ಬಂದವರು ದಮಡಿ ಬಾರಿಸುತ್ತಾ ಜೋರಾಗಿ ಹಾಡುತ್ತಾ ಕುಣಿಯುತ್ತಿದ್ದರು. ಇನ್ನೊಂದು ಮಕ್ಕಳು ನಿದ್ದೆ ಕೊಡಲ್ಲ ಎಂದು ತನ್ನೊಳಗೆ ಗೊಣಗುತ್ತಲೇ ಕರ್ಣ ಮಗ್ಗಲು ಬದಲಾಯಿಸಿ ಮಲಗಿದರೆ, ಸ್ವಲ್ಪ ಹೊತ್ತಿನ ಹಿಂದೆ ಜೊತೆಯಲ್ಲಿ ಕುಣಿಯುತ್ತಾ ದಮಡಿ ಬಾರಿಸುತ್ತಿದ್ದವರು ಆಗಲೇ ಜಗಳಕ್ಕೆ ಬಿದ್ದಿದ್ರು. ಜೋರು ಜಗಳ ಇಡೀ ಹಾಡಿಗೆ ಕೇಳಿಸ್ತಿತ್ತು. ಹೊಡೆದಾಡ್ಕೊಂಡು ಸಾಯ್ತಾರೆ ಎಂದು ಬೈದುಕೊಳ್ಳುತ್ತಲೇ ಹೋಗುವಷ್ಟರಲ್ಲಿ ಆಗಲೇ ಹಲ್ಲು ಉದುರುವಂತೆ ಮೂಗಿನಿಂದ ರಕ್ತ ಸುರಿಯುವಂತೆ ಹೊಡೆದಾಡ್ಕೊಂಡಿದ್ರು. ಒಂದೇ ಸಾರ್ತಿ ಸತ್ತೋಗ್ಬಿಡಿ, ಹಿಂಗೆ ಹೊಡೆದಾಡ್ಕೊಳ್ಳೋದು ಬಿಟ್ಟು ಕಲ್ಲು ದುಂಡಿಯೊಂದನ್ನು ಎತ್ತಿಕೊಟ್ಟಿದ್ದ ಕರ್ಣ. ಸಾಯೋ ಮಾತ್ಯಾಕೋ, ನಾವಿಬ್ಬರು ಅಣ್ತಮ್ಮಂದಿರು ಕಣ ಎಂದು ರಕ್ತ ಸುರಿಯುತ್ತಿದ್ದರೂ ಒಬ್ಬರ ಹೆಗಲ ಮೇಲೊಬ್ಬರು ಕೈ ಹಾಕಿಕೊಂಡು ತಟ್ಟಾಡುತ್ತಿದ್ದರು ನೆಟ್ಟಗೆ ನಿಲ್ಲಲು ಯತ್ನಿಸುತ್ತಾ. ವಲ್ಲೀಲಿ ನುಚ್ಚುಕಟ್ಕೊಂಡು ಬಂದಿದ್ದೆ, ಅದನ್ನು ಚಾಂಬಂಗೆ ಕೊಟ್ಟು ಇವನು ಹೆಂಡ ಕುಡಿತಿದ್ದಾಗೆ ಅದಕ್ಕೆ ಒಳ್ಳೆ ಮಾತಲ್ಲಿ ಕೇಳ್ತಿದ್ದೆ, ಒಬ್ಬ ಸಮಜಾಯಿಸಿ ಕೊಟ್ಟ. ಹೀಗೆ ಮೂಗ್ಬಾಯಲ್ಲಿ ರಕ್ತ ಬರೆಸಿ ಕೇಳೋದು, ಮೊದಲು ಚಾಂಬನ ಅಂಗಡಿಗೆ ಬೆಂಕಿ ಇಡಬೇಕು, ಮಾಡ್ತೀನಿ ಒಂದಲ್ಲ ಒಂದಿನ ಅಂದ ಕರ್ಣ.
ನೆರೆದಿದ್ದ ಗಂಡಸರೆಲ್ಲ ಈಗ ಕರ್ಣನನ್ನು ಸುತ್ತುವರೆದು, ಕರ್ಣ ಸಿಡ್ಲು ಮಾರಿ ಗುಡಿನೂ ಒಂದೇ, ಚಾಂಬುನಂಗಡಿನೂ ಒಂದೇ, ಹಂಗೆಲ್ಲಾರ ಮಾಡಿಬಿಟ್ಟೀಯ ಎಂದು ಗೋಗರೆಯಲಾರಂಭಿಸಿದರು. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಯಿತು. ಈ ಸಂಚಿಕೆ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ. ದಯವಿಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನಲ್ಲಿ ಹಂಚ್ಕೊಳ್ಳೋದನ್ನು ಮರಿಬೇಡಿ. ಧನ್ಯವಾದಗಳು.